ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣಾರ್ಥಿ. ಧರಣಿಯ ಮೇಲೊಂದು ಹಿರಿದು ಅಂಗಡಿಯ ನಿಕ್ಕಿ ಹರದ ಕೊಳ್ಳಿದ್ದ ನಮ್ಮ ಮಹಾದೇವ ಶೆಟ್ಟಿ. ಆ ಆ ಧರಣಿಯ ಮೇಲೊಂದು ಹಿರಿದು ಅಂಗಡಿಯ ನಿಕ್ಕಿ ಹರದ ಕೊಳ್ಳಿದ್ದ ನಮ್ಮ ಮಹಾದೇವ ಶೆಟ್ಟಿ. ಒಮ್ಮನವಾದಡೆ ಒಡನೆ ನುಡಿವನು, ಇಮ್ಮನವಾದಡೆ ನುಡಿಯನು. ಒಮ್ಮನವಾದಡೆ ಒಡನೆ ನುಡಿವನು, ಇಮ್ಮನವಾದಡೆ ನುಡಿಯನು. ಕಾಣಿಯ ಸೋಲ ಕಾಣಿಯ ಸೋಲ ಅರ್ಧಗಾಣಿಯ ಗೆಲ್ಲ, ಕಾಣಿಯ ಸೋಲ ಅರ್ಧಗಾಣಿಯ ಗೆಲ್ಲ. ಜಾಡ ನೋಡವ್ವ ಜಾಡ ನೋಡವ್ವ ನಮ್ಮ ಕೂಡಲ ಸಂಗಮ ದೇವ. ಧರಣಿಯ ಮೇಲೊಂದು ಹಿರಿದು ಅಂಗಡಿಯ ನಿಕ್ಕಿ ಹರದ ಕೊಳ್ಳಿದ್ದ ನಮ್ಮ ಮಹಾದೇವ ಶೆಟ್ಟಿ. ಒಮ್ಮನವಾದಡೆ ಒಡನೆ ನುಡಿವನು, ಒಮ್ಮನವಾದಡೆ ಒಡನೆ ನುಡಿವನು, ಇಮ್ಮನವಾದಡೆ ನುಡಿಯನು. ಒಮ್ಮನವಾದಡೆ ಒಡನೆ ನುಡಿವನು, ಇಮ್ಮನವಾದಡೆ ನುಡಿಯನು. ಕಾಣಿಯ ಸೋಲ ಕಾಣಿಯ ಸೋಲ ಅರ್ಧಗಾಣಿಯ ಗೆಲ್ಲ, ಕಾಣಿಯ ಸೋಲ ಅರ್ಧಗಾಣಿಯ ಗೆಲ್ಲ. ಜಾಡ ನೋಡವ್ವ ಜಾಡ ನೋಡವ್ವ ನಮ್ಮ ಕೂಡಲ ಸಂಗಮ ದೇವ. ಧರಣಿಯ ಈ ಧರಣಿಯ ಮೇಲೊಂದು ಹಿರಿದು ಅಂಗಡಿಯ ನಿಕ್ಕಿ ಹರದ ಕೊಳ್ಳಿದ್ದ ನಮ್ಮ ಮಹಾದೇವ ಶೆಟ್ಟಿ. ಇದು ಬಸವಣ್ಣನವರ ಒಂದು ಅಪರೂಪವಾದ ವಚನ. ಅಂದ್ರೆ ಹೆಚ್ಚು ಜನರಿಗೆ ಇದು ಪ್ರಸಾರದಲ್ಲಿಲ್ಲ, ಮತ್ತು ಏನೋ ಇದೊಂದು ಸಾಮಾನ್ಯ ವಚನ ಅಂತಲೂ ಕೆಲವರು ಭಾವಿಸ್ಕೊಂಡಿದ್ದಾರೆ ಅಂತ ಕಾಣುತ್ತೆ. ಆದರೆ ಬಹಳ ದೊಡ್ಡ ಸತ್ಯವನ್ನ ಹೇಳ್ತಾ ಇರ್ತಕ್ಕಂತಹ ವಚನ ಇದು. ಭಾರತದಲ್ಲಿ ಸಾಂಪ್ರದಾಯಿಕವಾಗಿ ನಂಬಿಕೊಂಡು ಬಂದಿರತಕ್ಕಂತಹ ಸಂಗತಿ ಏನು ಅಂದ್ರೆ, ಸ್ವರ್ಗ ನರಕಗಳು ಅನ್ನುವಂಥವು ಬೇರೆ ಕಡೆ ಇದೆ. ಸ್ವರ್ಗ ಅಂದ್ರೆ ಮೇಲಿದೆ, ಎಷ್ಟೋ ಮೇಲಿದೆ. ನರಕ ಅಂದ್ರೆ ಪಾತಾಳದಲ್ಲಿದೆ. ನರಕಕ್ಕೆ ಹೋಗೋರು ವಿಚಿತ್ರ ವಿಚಿತ್ರ ಶಿಕ್ಷೆಗಳನ್ನು ಅನುಭವಿಸ್ತಾರೆ. ಸ್ವರ್ಗಕ್ಕೆ ಹೋದವರು ಏನು ಸುಖ ಭೋಗಗಳಲ್ಲಿ ಓಡಾಡ್ತಾರೆ. ಆದ್ರಿಂದ ಒಳ್ಳೆ ಕೆಲಸ ಮಾಡಿ. ಅವ್ರು ಒಳ್ಳೆಯವ್ರು ಒಳ್ಳೆ ಕೆಲಸ ಮಾಡಬಾರ್ದು ಅನ್ನೋರು ಏನಂತಾರಂದ್ರೆ, ಸತ್ ಮೇಲಿನ ಸ್ವರ್ಗ ತಗೊಂಡು ನಾವೇನ್ ಮಾಡೋದು, ಸತ್ ಮೇಲಿನ ನರಕ ತಗೊಂಡು ನಾವೇನ್ ಮಾಡೋದು, ಇಲ್ಲಿ ನಾವು ಆರಾಮದೀವಲ್ಲ, ಇಲ್ಲಿ ನಮ್ದೆಲ್ಲ ಯೋಜನೆ ಸಕ್ಸಸ್ ಆಗ್ತಾವಲ್ಲ, ಇಲ್ಲಿ ನಮ್ಮ ಮೋಸ ವಂಚನೆ ಸಿಕ್ ಬೀಳಲ್ವಲ್ಲ ಅಂತ ತಿಳ್ಕೊಂಡು ಸತ್ ಮೇಲೆ ಯಾಕೆ ವಿಚಾರ ಮಾಡೋದು, ಈಗ್ದಾಗ್ಲೇ ಮಜಾ ಅನುಭವಿಸ್ಬಿಡೋಣ. ಕುಡುಕರು, ದುಶ್ಚಟವಾದಿಗಳು, ಆಮೇಲಿಂದ
ಪಾಪದಲ್ಲಿ ತೊಡಗಿರ್ತಕ್ಕಂಥವ್ರು ಮೋಸಗಾರರು ಇದೇ ಹೇಳೋದವ್ರು. ಅದ್ರಲ್ಲಿ ಸ್ವಲ್ಪ ಓದ್ಕೊಂಡ್ಬಿಟ್ಟಿದ್ರಂದ್ರೆ ಮುಗೀತು, ಅವ್ರನ್ನ ಇನ್ಯಾರು ಕನ್ವಿನ್ಸ್ ಮಾಡಕ್ ಆಗೋದೇ ಇಲ್ಲ. ಅವ್ರ ಜೀವನ ಪರ್ಯಂತ ಅದರಲ್ಲೇ ಕಳೆದ್ಬಿಡ್ತಾರೆ. ಭಯೋತ್ಪಾದಕರುಗಳು, ದರೋಡೆಕೋರರು, ಕೆಲವು ಸಾರಿ ರಾಜಕಾರಣಿಗಳು ಕೂಡ ಅವ್ರ ಮಾರ್ಗನೇ ಹಿಡಿದು ಬಿಡ್ತಾರೆ. ಆದ್ರೆ ಇಲ್ಲಿ ಬಸವಣ್ಣವ್ರ ಒಂದು ಸತ್ಯ ಏನು ಹೇಳ್ತಿದ್ದಾರೆ ಅಂದ್ರೆ, ಅದು ಬೇರೆ ವಚನದಲ್ಲೂ ಹೇಳಿದ್ದಾರೆ. ಮರ್ತ್ಯಲೋಕವೆಂಬುದು ಕರ್ತಾರ್ನ ಕಮ್ಮಟವಯ್ಯ, ದೇವಲೋಕ ಮರ್ತ್ಯಲೋಕವೆಂಬುವು ಬೇರಿಲ್ಲ ಕಾಣಿರೋ, ಸತ್ಯವ ನುಡಿಯುವುದೇ ದೇವಲೋಕ, ಮಿಥ್ಯವ ನುಡಿಯುವುದೇ ಮರ್ತ್ಯಲೋಕ, ಆಚಾರವೇ ಸ್ವರ್ಗ, ಅನಾಚಾರವೇ ನರಕ. ಇದಂತೂ ಎಲ್ರಿಗೂ ಗೊತ್ತಿದೆ. ಆಮೇಲೆ ಇತ್ತೀಚೆಗೆ ಆಧುನಿಕರು ಪಾಶ್ಚಿಮಾತ್ಯ ಶಿಕ್ಷಣ ಮತ್ತು ಕಮ್ಯುನಿಸಮ್ಮು ಇದ್ರದ್ದೊಂದು ಸ್ವಲ್ಪ ಓದ್ಕೊಂಡವರು, ಲಾಯರ್ಗಳು, ಸಿದ್ದರಾಮಯ್ಯನವರು ಅಂತವರು, ಆಮೇಲಿಂದ ರಂಜಾನ್ ಸರ್ಕಾರ ಅಂತವ್ರು, ಇವರೆಲ್ಲ ಏನಂತಿದ್ದಾರೆ ಅಂದ್ರೆ, ಬಸವಣ್ಣನ ತತ್ವದಲ್ಲಿ ಪೂರ್ವಜನ್ಮ ಇಲ್ಲ, ಪುನರ್ಜನ್ಮ ಇಲ್ಲ, ಕರ್ಮ ಸಿದ್ಧಾಂತ ಇಲ್ಲ, ಅದೇನು ಉಪಯೋಗ ಇಲ್ಲ, ನಾವು ಅದಕ್ಕೋಸ್ಕರ ಬಸವಣ್ಣನ ತತ್ವ ಶ್ರೇಷ್ಠ. ಇವ್ರದ್ದು ಅರ್ಧ ಸತ್ಯ. ಅಲ್ಲಿ ಕರ್ಮ ಸಿದ್ಧಾಂತವನ್ನ ಶರಣರು ನಿರಾಕರಿಸೋದು ಏನಕ್ಕೆ ಅಂದ್ರೆ, ನೀವು ಬೇರೆಯವ್ರನ್ನ ಶೋಷಣೆ ಮಾಡಕ್ಕೋಸ್ಕರ ಏನ್ ಬಳಸ್ಕೊಂತ ಇದ್ದೀರಾ, ಅವರು ಹಿಂದಿನ ಜನ್ಮದ ಪಾಪದ ಫಲದಿಂದ ಕೆಳಜಾತಿಯಾಗೊಟ್ಟಾರೆ, ಆದ್ರಿಂದ ಅವ್ರನ್ನ ನಮ್ಮ ಸೇವೆಗೆ ಅರ್ಹರು, ಅವರು ವಿದ್ಯಾಭ್ಯಾಸಕ್ಕೂ ವಂಚಿತರು, ವಿದ್ಯಾಭ್ಯಾಸ ಕೊಡಬೇಡಿ ಅಂತ ಅಂತಿದ್ರು ಅವಾಗ. ಈಗ ಅವೆಲ್ಲ ಹೋಗಿದೆ ಬಿಡಿ. ಬಸವಣ್ಣವ್ರ ತತ್ವ ಇಡೀ ಜಗತ್ನಲ್ಲಿ ಬಂದಿದೆ. ಬಸವಣ್ಣವ್ರ ಹೆಸರಲ್ಲಿ ಬಂದಿಲ್ಲದೆ ಇರ್ಬೋದು, ಆದ್ರೆ ಇವತ್ತಲ್ಲ ನಾಳೆ, ಇನ್ನು 25 ವರ್ಷಕ್ಕಾದ್ರೂ, 30 ವರ್ಷಕ್ಕಾದ್ರೂ, 50 ವರ್ಷಕ್ಕಾದ್ರೂ ಮುಂದಿನ ಜನಾಂಗಕ್ಕೆ ಗೊತ್ತಾಗತ್ತೆ ಬಸವಣ್ಣ 12ನೇ ಶತಮಾನದಲ್ಲೇ 21ನೇ ಶತಮಾನಕ್ಕಿಂತಲೂ ಮುಂದಿದ್ರು ಅಂತ ಗೊತ್ತಾಗುತ್ತೆ. ಆದ್ರೆ ಅದು ಜಡವಾದ ಕಮ್ಯುನಿಸಮ್ ಅಲ್ಲ, ಕಾರ್ಲ್ ಮಾರ್ಕ್ಸ್ ತರ ಅಲ್ಲ, ಅಥವಾ ನಾಸ್ತಿಕವಾದವೂ ಅಲ್ಲ, ಮತ್ತು ಪೂರ್ವಜನ್ಮ ಪುನರ್ಜನ್ಮ ಒಪ್ಪಲ್ಲ ಅಂತನೂ ಅಲ್ಲ. ಪೂರ್ವಜನ್ಮ ಪುನರ್ಜನ್ಮನೂ ಒಪ್ಪುತ್ತೆ. ಆಮೇಲಿಂದ ಆಸ್ತಿಕವಾದ, ಅದು ಸಂಪೂರ್ಣವಾಗಿ ಪಾಪ ಪುಣ್ಯಗಳನ್ನು ಒಪ್ಕೊಳ್ಳುತ್ತೆ, ಕರ್ಮ ಸಿದ್ಧಾಂತವನ್ನು ಒಪ್ಕೊಳ್ಳುತ್ತೆ. ಆದ್ರೆ ಕರ್ಮ ಸಿದ್ಧಾಂತದ ಬಗ್ಗೆ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಅಂದ್ರೆ ಅದಕ್ಕಿಂತ ಮುಂಚೆ ಪೂರ್ವಜನ್ಮ ಏನಿತ್ತು, ಮುಂದಿನ ಜನ್ಮ ಏನಾಗ್ತೀವಿ ಅಂತ ಕಂಡಿಡ್ಕೊಳ್ಳೋದೇ ಒಂದು ಗೀಳಾಗಿತ್ತು. ಅವಾಗ ಬೇರೆ ಕೆಲಸ ಏನು ಇರ್ಲಿಲ್ವಲ್ಲ, ಇಂಡಸ್ಟ್ರಿ ಇಲ್ಲ, ಸೈನ್ಸ್ ಇಲ್ಲ, ಏನು ಇಲ್ಲ. ಕೂತ್ಕೊಂಡ್ರು ಅಂತಂದ್ರೆ ಬರೇ ಮುಂದಿನ ಬಗ್ಗೆ ಯೋಚನೆ ಮಾಡೋದು. ಮುಂದಕ್ಕೆ ನಾವೇನಾಗ್ತೀವಿ, ಈ ಈ ಯಾಗ ಮಾಡಿದ್ರೆ ಇಂತಹದ್ದಾಗ್ತೀವಿ, ಈ ಯೋಗ ಮಾಡಿದ್ರೆ ಇಂತಹದ್ದಾಗ್ತೀವಿ, ಈ ಹೋಮ ಮಾಡಿದ್ರೆ ಅಂತಹದ್ದಾಗ್ತೀವಿ, ಇದನ್ನ ಮಾಡದೆ ಹೋದ್ರೆ ಇಂಥದ್ದಾಗ್ತೀವಿ ಅಂತ ಸುಳ್ಳೆ ತಮಗೆ ತಿಳಿದಂಗೆ ಹೇಳ್ತಿದ್ರು. ಅವೆಲ್ಲ ಇಲ್ಲ ಅಂತ ಹೇಳ್ತಾರೆ ಹೊರತು ಶರಣರು ನಾಸ್ತಿಕವಾದಿಗಳಲ್ಲ. ಶರಣರು ಪೂರ್ವಜನ್ಮ ಪುನರ್ಜನ್ಮವನ್ನು ನಿರಾಕರಿಸಿಲ್ಲ. ಗೊತ್ತಾಯ್ತಲ್ಲ, ಅದನ್ನ ನಾವು ಸ್ಪಷ್ಟವಾಗಿ ತಿಳ್ಕೋಬೇಕು. ಇಲ್ಲಿರೋರೆಲ್ಲ ಸಾಮಾನ್ಯವಾಗಿ ನಮ್ಮಲ್ಲಿ ಉಪವಾಸಕ್ಕೆ ಬರೋರು ನೀವೆಲ್ಲ ದೈವಿ ಭಕ್ತರು ಮತ್ತು ಶರಣರ ಸಿದ್ಧಾಂತವನ್ನ ಬೇರೆ ಬೇರೆ ವಚನಗಳ ಮೂಲಕ ಅರ್ಥ ಮಾಡ್ಕೊಂಡಂಥವ್ರು, ಯಾವುದೇ ಹಿತಾಸಕ್ತಿಗಳು ಇಲ್ಲದೇ ಇದ್ದಂಥವ್ರು ನೀವೆಲ್ಲ. ನಿಮ್ಮ ಆತ್ಮೋದ್ಧಾರಕ್ಕಾಗಿ, ನಿಮ್ಮ ಆರೋಗ್ಯಕ್ಕಾಗಿ ಬಂದಿರತಕ್ಕಂಥವ್ರು, ಅವ್ರದ್ದೇನು ಸಮಸ್ಯೆನೇ ಇಲ್ಲ. ಈ ಅರೆಬರೆ ಬುದ್ಧಿವಂತರೇನಿದಾರಲ್ಲ, ಸ್ವಲ್ಪ ಓದ್ಕೊಂಡವ್ರು, ಮತ್ತೇನು ಯಾವುದೋ ಪಕ್ಷನ ಪ್ಲೀಸ್ ಮಾಡ್ಬೇಕು ಅಂತನೋ, ಯಾರನ್ನೋ ಪ್ಲೀಸ್ ಮಾಡ್ಬೇಕು, ಯಾವುದೋ ಪ್ರಶಸ್ತಿ ತಗೋಬೇಕು, ಇಂಥವ್ರುಗಳಿಗೆ ಪೂರ್ವಗ್ರಹ ಪೀಡಿತತೆ ಇರ್ತದೆ. ಅವರು ತಮ್ಮ ಮೂಗಿನ ನೇರಕ್ಕೆ ಶರಣ ತತ್ವವನ್ನ ತಿರುಚುವ ಪ್ರಯತ್ನ ಮಾಡ್ತಾರೆ. ಹಾಗೇನಿಲ್ಲ. ಈ ವಚನದಲ್ಲಿ ಬಸವಣ್ಣವರು ಸ್ಪಷ್ಟವಾಗಿ ಹೇಳ್ತಿರೋದೇನೆಂದ್ರೆ, ಈ ಧರಣಿಯ ಮೇಲೆ ಎಲ್ಲವೂ ನೀನು ಧರಣಿ ಮೇಲೆ ಅನುಭವಿಸ್ಬೇಕು, ಮತ್ತು ಈ ಜನ್ಮದಲ್ಲೇ ಅನುಭವಿಸ್ಬೋದು, ಇಲ್ಲ ಅಂತಂದ್ರೆ ಮುಂದಿನ ಜನ್ಮಕ್ಕಾದ್ರೂ ಬರ್ಬೋದು. ಆದ್ರೆ ನೀನು ಮಾಡಿದ ಪಾಪ ಪುಣ್ಯಗಳ ಲೆಕ್ಕ ಗಂಟು ಎಲ್ಲೂ ಹೋಗಲ್ಲ. ಧರಣಿಯ ಮೇಲೊಂದು ಹಿರಿದಪ್ಪ ಅಂಗಡಿಯ ನಿಕ್ಕಿ ಹರದ ಕುಳ್ಳಿರ್ದ ನಮ್ಮ ಮಹಾದೇವ ಶೆಟ್ಟಿ. ಅಂದ್ರೆ ಈ ಭೂಮಿ ಮೇಲೆ ಮಹಾದೇವ ಶೆಟ್ಟಿ ಕೂತಿದ್ದಾನೆ. ಅಂದ್ರೆ ಹೋಲಿಕೆ ಕೊಡ್ತಾರಷ್ಟೇ, ಪರಮಾತ್ಮೇನ ಯಾವುದೋ ಅಂಗಡಿ ತಕೊಂಡು ಕೂತಿಲ್ಲ, ನಮ್ಮೊಳಗೆ ಇದೆ ಅದು. ಚಿತ್ರಗುಪ್ತರು, ಚಿತ್ತಗುಪ್ತ ಎಲ್ಲವೂ ನಮ್ಮೊಳಗೆ ರೆಕಾರ್ಡ್ ಆಗ್ತಕ್ಕಂಥದ್ದು. ಆ ಪ್ರಕಾರವಾಗಿ ಮುಂದಿನ ಜನ್ಮ ಬರ್ತಕ್ಕಂಥದ್ದು, ಅಥವಾ ನಮ್ಮ ಮುಂದಿನ ದಿನಗಳು ನಿರ್ಣಯ ಆಗ್ತಕ್ಕಂಥದ್ದು, ಮುಂದಿನ ನಿರ್ಧಾರಗಳು, ಮುಂದಿನ ಸುಖ ದುಃಖಗಳು, ಇವೆಲ್ಲವಕ್ಕೂ ಇಂದಿನ ನಮ್ಮ ಏನು ಸುಖ ದುಃಖ ಪಾಪ ಪುಣ್ಯಗಳು ಕೆಲಸ ಮಾಡ್ತವೆ. ನಮ್ಮ ತಿಳುವಳಿಕೆ ಮಟ್ಟ, ನಮ್ಮ ಪ್ರಯತ್ನ,
ಪರಮಾತ್ಮನ ಅನುಗ್ರಹ ಎಲ್ಲವೂ ಕೂಡ ಈ ವಚನದಲ್ಲಿ ಸಮ್ಮಿಲಿತವಾದಂಗೆ ಕಾಣಿಸ್ತದೆ. ಧರಣಿಯ ಮೇಲೊಂದು ಹಿರಿದಪ್ಪ ಅಂಗಡಿ ಇಟ್ಟಿದ್ದಾನೆ. ಯಾವ ಅಂಗಡಿ ಅದು? ಹರದ ಕುಳ್ಳಿದ್ದ ನಮ್ಮ ಮಹಾದೇವ ಶೆಟ್ಟಿ. ಹರದ ಅಂದ್ರೆ ವ್ಯಾಪಾರಿ, ಶೆಟ್ಟಿ ಮಹಾದೇವ ಶೆಟ್ಟಿ ಅಂತ ಸ್ಪಷ್ಟವಾಗಿ ಯಾಕೆ ಹೇಳ್ತಾರೆ ಅಂದ್ರೆ, ಪರಮಾತ್ಮ ಮಹಾದೇವ, ಶ್ರೇಷ್ಠಿ ಶೆಟ್ಟಿ ಅಂದ್ರೆ ಶ್ರೇಷ್ಠಿ, ಬಹಳ ದೊಡ್ಡ ಕೆಲಸ ಮಾಡ್ತಕ್ಕಂಥವನು, ಸೃಷ್ಟಿ ಸ್ಥಿತಿ ಲಯಗಳನ್ನು ಮಾಡ್ತಕ್ಕಂಥವನು, ಕರ್ಮಾಧ್ಯಕ್ಷ ಅವನು. ಅವನು ಕರ್ಮಕ್ಕೆ ಒಳಗಲ್ಲ, ಪರಮಾತ್ಮ ಯಾವ ಕರ್ಮಕ್ಕೆ ಒಳಗಾಗೋದಿಲ್ಲ. ಆದ್ರೆ ಸಕಲ ಕರ್ಮಗಳ ಫಲ ಕೊಡ್ತಕ್ಕಂಥವನು. ಆ ಫಲ ಕೊಡ್ತಕ್ಕಂಥವನು ಅಂದ್ರೆ ಅವನೆಲ್ಲೂ ಬಂದು ಕೊಡ್ತಾನೆ, ಅಥವಾ ಅವನದೇ ನಾವು ಹೊಗಳಿ ಸಹಸ್ರನಾಮ ಬರೆದು ಪೂಜೆ ಮಾಡಿ ಏಕಬಿಲ್ವಂ ಶಿವಾರ್ಪಣಂ ತ್ರಿಜನ್ಮ ಪಾಪ ಸಂಹಾರಂ ಹಿಂಗೆಲ್ಲ ಹೇಳ್ದ ಕ್ಷಣಕ್ಕೆ ನಮ್ಮ ಪಾಪ ಹೋಗಲ್ಲ. ಅವರು ಧ್ಯಾನ ಪೂಜೆ ಎಲ್ಲ ಮಾಡುವಾಗ ಆನಂದ ಭರಿತರಾಗಿ ಇದನ್ನು ಹೇಳಿರೋದು, ಗೊತ್ತಾಯ್ತಲ್ವಾ? ಆದ್ರೆ ಪಾಪ ಮಾಡ್ತಾನೆ ಇದ್ದು ಬಿಲ್ವ ಸಮರ್ಪಣೆ ಮಾಡಿ ಪಾಪ ಕಳ್ಕೊಂಡ್ಬಿಡ್ತೀನಿ ಅಂದ್ರೆ ಅರ್ಥ ಇಲ್ಲ, ಅದು ಆಗ ಸಾಧ್ಯ ಇಲ್ಲ. ಆ ಪರಮಾತ್ಮ ಹೇಗಿದಾನಪ್ಪ ಅಂದ್ರೆ, ಅವನು ಪಕ್ಕ ವ್ಯಾಪಾರಿ. ಹೆಂಗೆ ಅಂದ್ರೆ, ಕಾಣಿಯ ಸೋಲ ಅರ್ಧ ಒಮ್ಮನವಾದರೆ ನುಡಿವನು, ಇಮ್ಮನವಾದರೆ ನುಡಿಯನು. ಒಮ್ಮನ ಇಮ್ಮನ, ಇಲ್ಲಿ ಒಮ್ಮನ ಇಮ್ಮನ ಅಂದ್ರೆ ಗಟ್ಟಿಯಾದ ಮನಸ್ಸು ಒಮ್ಮನ, ನಿರ್ದಿಷ್ಟವಾದ ಮನಸ್ಸು, ನಿರ್ದಿಷ್ಟವಾದ ಗುರಿ, ಉತ್ತಮ ಜೀವನ, ಯಾವುದೇ ಮೋಸ ವಂಚನೆ ಇಲ್ಲದೆ ಇರ್ತಕ್ಕಂಥದ್ದು, ಇದು ಒಮ್ಮನ. ಇಮ್ಮನ ಅಂದ್ರೆ ಒಳಗೊಂದು ಹೊರಗೊಂದು, ಹಿಂದೊಂದು ಮುಂದೊಂದು, ಒಬ್ರಿಗೊಂದು ಈ ತರ ಎಲ್ಲ ಮಾಡ್ಕೊಳ್ತಾ ಇದ್ರೆ ಪರಮಾತ್ಮನ ಅನುಗ್ರಹ ಸಿಗಲ್ಲ. ನುಡಿಯನು ಒಂದು ಮನಸ್ಸಿನಿಂದ, ಏಕ ಮನಸ್ಸಿನಿಂದ ಸ್ತುತಿ ಮಾಡಿದ್ರೆ, ಪ್ರಾರ್ಥನೆ ಮಾಡಿದ್ರೆ, ಕಾಯಕ ಮಾಡಿದ್ರೆ ಅವನು ಒಲಿತಾನೆ. ಇಲ್ಲ ಅಂದ್ರೆ ಹಿಮ್ಮನ ಆದ್ರೆ ನಿನಗೆ ಯಾವ ಕಾರಣಕ್ಕೂ ಒಲಿಯ. ಬೇಕಾದಷ್ಟು ಯಾಗ ಯಜ್ಞ ಮಾಡ್ರಿ ನೀವು, ಬೇಕಾದಷ್ಟು. ಪ್ರಭುದೇವ್ರು ಹೇಳ್ತಾರಲ್ಲ, ಇಡೀ ಭೂಮಂಡಲನೇ ಸುತ್ತ ಹಾಕ್ಬಾ, ಮೇರುಗಿರಿಯ ಮೆಟ್ಟಿ ಕೂಗಿದಡಿಲ್ಲ. ಬರೇ ನೀನು ನಿಮ್ಮ ಊರಿನ ಸಣ್ಣ ಬೆಟ್ಟ, ಮರಡಿ, ಮಡ್ಡಿ ಇಷ್ಟೇ ಅಲ್ಲ, ಇಡೀ ನೀನು ಹಿಮಾಲಯದ ಎತ್ತರಕ್ಕೆ ಏರಿ ಕೂಗಳದ್ರು ನೀನು ಸಿಕ್ಕಲ್ಲಪ್ಪ. ಯಾಕಂದ್ರೆ ಅವನು ಹೊರಗಿಲ್ಲ, ಅವನು ನುಡಿಯೋದಿಲ್ಲ. ಒಮ್ಮನವಾದರೆ ನುಡಿವನು, ಇಮ್ಮನವಾದರೆ ನುಡಿಯನು. ಕಾಣಿಯ ಸೋಲ ಅರ್ಧಗಾಣಿಯ ಗೆಲ್ಲ. ಕಾಣಿ ಅಂದ್ರೆ ಹಣದ ಆಗಿನ ಕಾಲಕ್ಕೆ. ಈಗ 4 ಅಣೆನೂ ನಡೀತಾ ಇಲ್ಲ, 8 ಅಣೆನೂ ನಡೆಯೋದು ನಿಂತಿರ್ಬೇಕು. ನಡೀತಾ ಇದೆಯಾ ಇಲ್ವಾ? 8 ಅಣೆ ಇಲ್ಲ, 1 ರೂಪಾಯಿ. ನಾವೆಲ್ಲ ಚಿಕ್ಕವರಿದ್ದಾಗ 5 ಪೈಸೆ ನಡೀತಿತ್ತು. 80ನೇ ಇಸ್ವಿಲಿ ನಾವು 1ನೇ ಕ್ಲಾಸಿಗೆ ಸೇರಿದಂಗೆ ನೆನಪಿದೆ, 5 ಪೈಸೆ ನಡೀತಿತ್ತು. 2 ಪೈಸಾ 3 ಪೈಸಾನು ಇದ್ವು ಅವಾಗ. ಆದ್ರೆ ನಡೀತಿರ್ಲಿಲ್ಲ, ಅಷ್ಟೊತ್ತಿಗೆ ಅವ್ರು ನಿಂತಿದ್ವು. ಆದ್ರೆ ಅವನ್ನೆಲ್ಲ ಕೂಡಿಸ್ಕೊಟ್ರೆ ಏನಾದ್ರು ಕೊಡ್ತಿದ್ರು, ಅವನು ಕರಗಿಸಿ ಏನೋ ಮಾಡ್ತಿದ್ರಂತೆ. ಆ ತರ ಕಾಲ ಇತ್ತು. ಈಗ 1 ರೂಪಾಯಿನಿಂದ ಶುರುವಾಗುತ್ತೆ, ಇನ್ನು ಕೆಲವೇ ದಿನಗಳಲ್ಲಿ 1 ರೂಪಾಯಿ ನಿಂತೋಗುತ್ತೆ ಏನೋ ಗೊತ್ತಿಲ್ಲ. ಗೊತ್ತಾಯ್ತಲ್ಲ? ಅಂದ್ರೆ 1 ರೂಪಾಯಿ ನೋಟ್ ಇಲ್ಲ ಇವಾಗ, ಕಾಯಿನ್ಸ್ ಅಷ್ಟೇ ಇರಬೇಕು, ನಾಣ್ಯಗಳು ಅಷ್ಟೇ ಇದೆ. ಆದ್ರೆ ಬಸವಣ್ಣವ್ರ ಕಾಲಕ್ಕೆ ಕಾಣಿ, ಅರ್ಧಗಾಣಿ ಇವೆಲ್ಲ ಇದ್ವು. ಆಣೆ, ಕಾಣಿ, ಅರ್ಧಗಾಣಿ ಇವೆಲ್ಲ ಇದ್ವು. ಆ ಅಂದ್ರೆ ಅತ್ಯಂತ ಕಡಿಮೆ 1 ರೂಪಾಯಿ ನಲ್ಲಿ ಎಷ್ಟೋ 100ನೇ 1 ಭಾಗನೇನೋ, ಅಂದ್ರೆ ಅಷ್ಟು ಕೂಡ ಪರಮಾತ್ಮನಲ್ಲಿ ವ್ಯತ್ಯಾಸ ಆಗಲ್ಲ. ಕಾಣಿಯ ಸೋಲ ಅರ್ಧಗಾಣಿಯ ಗೆಲ್ಲ. ಅಂದ್ರೆ ಸುಮ್ನೆ ಶಿಕ್ಷೆ ಕೊಡಲ್ಲ ಅವನು, ಸುಮ್ನೆ ಕಾಡ್ಸಂಗಿಲ್ಲ, ಸುಮ್ನೆ ಏನೂ ಮಾಡಲ್ಲ. ಆದ್ರೆ ಹಾಗಂತ ಹೇಳಿ ಕಾಣಿಯ ಗೆಲ್ಲ, ಕಾಣಿಯ ಸೋಲ. ನಾವೇನೋ ವಂಚನೆ ಮಾಡ್ತಾ ಅವನಿಗೆ ತಗೊಂಡೋಗಿ ಉಂಡಿಗೆ ದುಡ್ಡು ಹಾಕಿ ಬಂದ್ಬಿಟ್ವಿ. ಏನ್ ತಿರುಪ್ತಿಗೆ, ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಕೋಟಿ 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 ದುಡ್ಡು ಬಂದ್ ಬೀಳ್ತಾ ಇದೆ, ಬಂಗಾರ ಬಂದ್ ಬೀಳ್ತಾ ಇದೆ. ಇವ್ರು ಯಾರು ಒಳ್ಳೆಯವರಲ್ಲ. ಇದೆಲ್ಲ ಹಾಕಿರೋರು ಸಾಮಾನ್ಯವಾಗಿ 99% ಜ್ಞಾನಿಗಳಲ್ಲ ಅವರು. 99% ಅಥವಾ 1999 ಜನ ಅವರು ಜ್ಞಾನಿಗಳೂ ಅಲ್ಲ, ಸತ್ಯಶುದ್ಧರೂ ಅಲ್ಲ. ಅವರು ಸತ್ಯಶುದ್ಧರು ಜ್ಞಾನಿಗಳು ಅಲ್ಲಿ ಹೋಗಿ ಹಣ ಹಾಕುವ ಅಗತ್ಯ ಇಲ್ಲ, ಉಂಡಿಗೆ ಹಾಕುವ ಅಗತ್ಯ ಇಲ್ಲ. ಅವರು ಒಳ್ಳೆ ಕೆಲ್ಸಕ್ಕೆ ಬಳಸ್ತಾರೆ. ಅವ್ರ ಪಾಪದ ಹಣವನ್ನು ಗಳಿಸಲ್ಲ. ಮೊದಲನೇದಾಗಿ ಪಾಪದ ಹಣವನ್ನು ಗಳಿಸಲ್ಲ. ಯಾಕೆ ಇವ್ರು ಹಾಕ್ತಾರಪ್ಪ ಅಂತಂದ್ರೆ, ನಮ್ಮ ಕೆಟ್ಟತನ ಮುಚ್ಚಲಿ ಅಂತ ಹೇಳ್ಬಿಟ್ಟು, ನಮ್ಮ ಕೆಟ್ಟತನ ಮುಚ್ಚಲಿ ಅಂತ ಹೇಳಿ ಅವರು ಆ ಥರ ಮಾಡ್ತಾರೆ. ಆದ್ರೆ ಅದು ಸಾಧ್ಯ ಇಲ್ಲ. ಪರಮಾತ್ಮ
ನೀನು ಬೇಕಾದಷ್ಟು ದುಡ್ಡು ಹಾಕು, ಬೇಕಾದಂಥ ಬಂಗಾರ ಹಾಕು, ನೀನು ಪಾಪ ಪುಣ್ಯ ನಿನ್ನ ಪಾಪ ಪುಣ್ಯ ನಿನ್ನ ಜೊತೆಗೆ ಹೊರತು ಹಣ ನಿನ್ನ ಎಂದೂ ಕ್ಷಮಿಸೋದಿಲ್ಲ. ಹಣ ನಿನ್ನ ಪಾಪನ ಕಡಿಮೆನೂ ಮಾಡಲ್ಲ. ಗೊತ್ತಾಯ್ತಾ? ಹಣ ಕೊಟ್ಟು ಪಾಪ ಕಳ್ಕೊಳಕ್ಕಾಗಲ್ಲ, ನದಿ ಮುಳುಗಿಯೂ ಪಾಪ ಕಳ್ಕೊಳಕ್ಕಾಗಲ್ಲ. ಆ ಭ್ರಮೆಯಲ್ಲೇ ಇನ್ನು ಭಾರತ ದೇಶದ ದೊಡ್ಡ ದೊಡ್ಡವರು, ಶ್ರೀಮಂತರುಗಳು, ವಿದ್ಯಾವಂತರುಗಳು, ರಾಜಕಾರಣಿಗಳು ಇನ್ನೂ ಅದರಲ್ಲೇ ಬದುಕ್ತಿದ್ದಾರೆ. ಆದ್ರಿಂದ ಅದೆಂದಿಗೂ ಸಾಧ್ಯ ಇಲ್ಲ. ಅದನ್ನ ಅರ್ಥ ಮಾಡ್ಕೊಳ್ಳೋಣ. ಏನಂದ್ರೆ ನಿನ್ನ ಪಾಪ ಪುಣ್ಯಕ್ಕೆ ನೀನೇ ಹೊಣೆ. ಅದಕ್ಕೆ ಪರಮಾತ್ಮ ಅವನು ಬರೀ ಕೇವಲ ಕರ್ಮಾಧ್ಯಕ್ಷನಾಗಿ ಕರ್ಮಫಲ ನೀನು ತಪ್ಪಿಸ್ಕೊಳಕ್ ಆಗಲ್ಲ. ಅವನು ನೀನು ಕಾಡಿಸೋದು ಇಲ್ಲ. ಸುಮ್ಮನೆ ಕಾಣಿಯ ಸೋಲ ಅರ್ಧ ಗಾಣಿಯ ಗೆಲ್ಲ ಜಾಣ ನೋಡವು ನಮ್ಮ ಕೂಡಲ ಸಂಗಮ ದೇವ. ಅದಕ್ಕೆ ಸರ್ವಜ್ಞನು ಒಂದ್ ಕಡೆ ಒಂದು ವಚನದಾಗ ಹೇಳ್ತಾನೆ, ಆಡುವ ಮಕ್ಕಳಿಗೆ ಊಡುವ ತಾಯಂತೆ. ಸರ್ವಜ್ಞನ ವಚನ ಎಷ್ಟು ಅದ್ಭುತವಾಗಿದೆ ಅಂದ್ರೆ, ಈ ಮಾಡಿದ್ದುಣ್ಣು ಮಹಾರಾಯ ಅಂತ ಹೇಳ್ತಾರಲ್ಲ, ಅದಕ್ಕಿಂತ ಇನ್ನೂ ಚೆನ್ನಾಗಿ ಹೇಳ್ತಾನೆ, ಆಡುವ ಮಕ್ಕಳಿಗೆ ಊಡುವ ತಾಯಂತೆ ಮಾಡಿದ ಪಾಪ ಬೆಂಬಿಡದೆ ಬಳಿ ಬಿಡಿದು ಊಡುತ್ತಲಿಹುದು ಸರ್ವಜ್ಞ. ಮಾಡಿದ ಕರ್ಮ, ಪಾಪ ಅಂತಲ್ಲ, ಕರ್ಮ, ಪಾಪ ಇರ್ಬೋದು ಪುಣ್ಯ ಇರ್ಬೋದು, ದುಷ್ಕರ್ಮ ಸತ್ಕರ್ಮ ಎರಡೂ ಕೂಡಿದ್ರೆ ಕರ್ಮ ಅಂತ ಮಾತ್ರ ಬಳಸ್ತಾನೆ. ಆಡುವ ಮಕ್ಕಳಿಗೆ ಊಡುವ ತಾಯಂತೆ ಮಾಡಿದ ಕರ್ಮ ಬೆಂಬಿಡದೆ ಬಳಿ ಬಿಡಿದು. ಬಿಡೋದು ಇಲ್ಲ, ಅಷ್ಟೇ ಅಲ್ಲ, ನೀನ್ ಹಿಡ್ಕೊಂಡು ಗೆಳ್ಕೊಂಡು ಬಂದು ಉಣಿಸ್ತಾರಲ್ಲ ತಾಯಿ ಮಕ್ಳಿಗೆ ಉಣಿಸುವಾಗ ಆಡ್ತಾ ಇರ್ತಾವ ಮಕ್ಕಳು, ಉಣ್ಣಕ್ ಬರಂಗಿಲ್ಲ, ಆಡೋದ್ರಲ್ಲಿ ಖುಷಿ. ಓಕೆ, ಎಳ್ಕೊಂಬಂದು ಕೂಡಿಸಿ, ಇಲ್ಲಾಂದ್ರೆ ಒಂದೆರಡು ಕೊಟ್ಟಾದ್ರು ಉಣಿಸ್ತಿರ್ತಾವಲ್ಲ ತಾಯಿ. ಹಂಗೆ ನೀನು ಮಾಡಿದ ಕರ್ಮ, ಅದು ದುಷ್ಕರ್ಮ ಇದ್ರೂ ಅಷ್ಟೇ, ಸತ್ಕರ್ಮ ಇದ್ರೂ ಅಷ್ಟೇ. ದುಷ್ಕರ್ಮದ ಫಲವನ್ನೂ ಉಣಿಸುತ್ತೆ, ಸತ್ಕರ್ಮದ ಫಲವನ್ನೂ ಉಣಿಸುತ್ತೆ. ಯಾರು ಸಾವು ತಂದ್ಕೊಂತಾರಲ್ಲ ಅಥವಾ ಆಕ್ಸಿಡೆಂಟ್ ಮಾಡ್ಕೊಂತಾರಲ್ಲ, ಬೇರೆಯವ್ರು ಯಾರೋ ಬಂದು ಮಾಡಲ್ಲ, ತಾನೇ ಮಾಡ್ಕೊಳ್ಳೋದು. ಆಡುವ ಮಕ್ಕಳಿಗೆ ಊಡುವ ತಾಯಂತೆ ಮಾಡಿದ ಕರ್ಮ ಬೆಂಬಿಡದೆ ಬಳಿ ಬಿಡಿದು. ಬೆನ್ನು ಬಿಡದೆ ಬಳಿ ಬಿಡಿದು ಹಿಡ್ಕೊಂಡು ಬಂದು ಊಡುತ್ತಲಿ ಹೋದು. ಊಡೋದು ಅಂದ್ರೆ ಈ ತಾಯಿ ಹಸು ಹೆಂಗೆ ಕರುವಿಗೆ ಹಾಲು ಕುಡಿಸುತ್ತಲ್ಲ, ಅಲ್ಲಿ ಎರಡು ಕೂಡೆ, ಆ ದೂರದಲ್ಲಿ ಉಣಿಸಕ್ ಬರಂಗಿಲ್ಲ, ಹತ್ರದಲ್ಲೇ ಉಣಿಸ್ಬೇಕು. ಮೊಲೆ ಊಡೋದು ಅಂತ, ಉಣಿಸೋದಲ್ಲ, ಮೊಲೆ ಊಡೋದು. ಉಣಿಸುವಾಗ ಕೈಯಿಂದ ಬಾಯಿಗೆ ಹಾಕ್ಬೋದು, ಅಲ್ಲಿ ಸ್ವಲ್ಪ ದೂರ ಇರ್ಬೋದು, ಬ್ಯಾರೆ ಇರ್ಬೋದು. ಆದ್ರೆ ಮೊಲೆ ಉಣಿಸುವಾಗ ಊಡಿಸೋದು ಅಂತ ಹೇಳ್ತಾರೆ, ಮೊಲೆ ಊಡುವುದು ಅಂತ ಹೇಳ್ತಾರೆ. ಅಂದ್ರೆ ಆ ರೀತಿಯಲ್ಲಿ ಕರ್ಮ ಅನ್ನುವಂಥದ್ದು ಊಡುತ್ತಲಿಹುದು. ನೀನ್ ಮಾಡಿದ್ದೀನಿ ಎಲ್ಲೂ ತಪ್ಪಿಸ್ಕೊಳಕ್ಕಾಗಲ್ಲಪ್ಪ, ಎಲ್ಲೂ ಬಿಟ್ಟು ಹೋಗಕ್ಕಾಗಲ್ಲ. ಆದ್ರಿಂದ ಆ ಪರಮಾತ್ಮ ಅವನೊಬ್ಬ ದೊಡ್ಡ ವ್ಯಾಪಾರಿ. ಅದು ಅವನೆಲ್ಲೋ ದೂರದಲ್ಲಿಲ್ಲ, ಆಕಾಶದಲ್ಲಿಲ್ಲ, ಸತ್ ಮೇಲೆ ಅಲ್ಲ, ಇದ್ದಾಗ್ಲೇನೆ, ಅಥವಾ ಇದ್ದಾಗ ಮುಗಿಲಿಲ್ಲ ಅಂದ್ರೆ ಮುಂದಿನ ಜನ್ಮಕ್ಕೂ ಬೆನ್ನತ್ತಿ ಬಂದು ಅದು ನಮ್ಮನ್ನ ಉಣಿಸ್ತದೆ. ಅದಕ್ಕೆ ಸತ್ಕರ್ಮವನ್ನೇ ಮಾಡೋಣ, ಸಾಧ್ಯವಾದಷ್ಟು ಮಟ್ಟಿಗೆ ಒಳ್ಳೆ ಕೆಲಸವನ್ನೇ ಮಾಡೋಣ, ಕೆಟ್ಟ ಕೆಲಸದಿಂದ ದೂರ ಇರೋಣ. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣ.